ಪ್ರೀತಿ, ನಂಬಿಕೆ, ಸ್ತುತಿ ಮತ್ತು ಮಹಿಮೆ. ಫಿಲೆಮೋನ 4-5 ವಾಕ್ಯ. ಕರ್ತನಾದ ಯೇಸುವಿನ ಮೇಲೆ ನೀನು ಇಟ್ಟಿರುವ ನಂಬಿಕೆಯನ್ನು ಕುರಿತು ದೇವಜನರೆಲ್ಲರ ಮೇಲಿರುವ ನಿನ್ನ ಪ್ರೀತಿಯನ್ನು ಕುರಿತು ಕೇಳಿದ್ದರಿಂದಲೇ ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ದೇವರಿಗೆ ಯಾವಾಗಲೂ ಸ್ತೋತ್ರವನ್ನು ಸಲ್ಲಿಸಿ ನಿನಗೋಸ್ಕರ ವಿಜ್ಞಾಪನೆ ಮಾಡುತ್ತೇನೆ. ಆಮೆನ್. ನಮ್ಮ ಆರಂಭಿಕ ವಾಕ್ಯವು ಅಪೊಸ್ತಲನಾದ ಪೌಲನು ಸಹ ವಿಶ್ವಾಸಿಯಾದ ಫಿಲೆಮೋನನಿಗೆ ಬರೆದ ಪತ್ರಿಕೆ ಮತ್ತು ಪ್ರಾರ್ಥನೆಗಳನ್ನು ಪರಿಚಯಿಸುತ್ತದೆ ಮತ್ತು ಫಿಲೆಮೋನನು ಯೇಸುವಿನಲ್ಲಿಟ್ಟ ನಂಬಿಕೆ ಮತ್ತು ಇತರ ಕ್ರೈಸ್ತರ ಮೇಲಿನ ಪ್ರೀತಿಗಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತದೆ. ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ನನ್ನ ಪ್ರಾರ್ಥನೆಗಳಲ್ಲಿ ನಿನ್ನ ನೆನಪಿಸಿಕೊಳ್ಳುವಾಗ ನಾನು ಯಾವಾಗಲೂ ನನ್ನ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಆಮೆನ್. ಫಿಲೆಮೋನನ ಪ್ರಮುಖ ಅಂಶಗಳು 1-4. ಕೃತಜ್ಞತೆಯ ಅಭಿವ್ಯಕ್ತ. ಪೌಲನು ಫಿಲೆಮೋನನಿಗಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾನೆ. ಪ್ರಾರ್ಥನೆಯಲ್ಲಿ ಉಲ್ಲೇಖಿಸಿ ಪೌಲನು ತನ್ನ ಪ್ರಾರ್ಥನೆಗಳಲ್ಲಿ ಫಿಲೆಮೋನನನ್ನು ನೆನಪಿಸಿಕೊಳ್ಳುತ್ತಾನೆ. ಪ್ರೀತಿ ಮತ್ತು ನಂಬಿಕೆಗಾಗಿ ಸ್ತುತಿ. ಪೌಲನು ಇತರ ಸಂತರು ಅಂದರೆ ವಿಶ್ವಾಸಿಗಳು ಯೇಸು ಕ್ರಿಸ್ತನಲ್ಲಿ ಅವನ ನಂಬಿಕೆಯನ್ನು ಒಪ್ಪಿಕೊಂಡು ಹೊಗಳುತ್ತಾನೆ. ಪ್ರಸಂಗ. ಈ ವಾಕ್ಯವು ಇಡೀ ಪತ್ರಿಕೆಗೆ ವೇದಿಕೆಯನ್ನು ಸಿದ್ಧಪಡಿಸುತ್ತದೆ. ಅಲ್ಲಿ ಪೌಲನು ನಂತರ ಫಿಲೆಮೋನನಿಗೆ ತನ್ನ ಓಡಿ ಹೋದ ಗುಲಾಮನಾದ ಒನೇಸಿಮನನ್ನು ಕ್ಷಮಿಸಿ ಸೇರಿಸಿಕೊಳ್ಳುವಂತೆ ಮನವಿ ಮಾಡುತ್ತಾನೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಫಿಲೆಮೋನ 1:4 ಪತ್ರಿಕೆಯು ಬೆಚ್ಚಗಿನ ಆರಂಭವಾಗಿದೆ. ಅಲ್ಲಿ ಪೌಲನು ಕ್ರಿಸ್ತನಲ್ಲಿರುವ ಸಹೋದರನಿಗಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾನೆ ಮತ್ತು ಮಹತ್ವದ ಸಮನ್ವಯ ಮತ್ತು ಕ್ಷಮೆಯನ್ನು ಕೇಳಲು ಸಿದ್ಧನಾಗುತ್ತಾನೆ. ನಾನು ದೇವರಿಗೆ ಯಾವಾಗಲೂ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಈ ವಾಕ್ಯ ಅಪೊಸ್ತಲನಾದ ಪೌಲನ ಕೃತಜ್ಞತೆ ಮತ್ತು ಪ್ರಾರ್ಥನೆಯ ಸ್ಥಿರ ಅಭ್ಯಾಸವನ್ನು ಪ್ರತಿಬಿಂಬಿಸುತ್ತದೆ. ಪೌಲನು ಆಗಾಗ್ಗೆ ತನ್ನ ಪತ್ರಿಕೆಗಳಲ್ಲಿ ಕೃತಜ್ಞತೆಯೊಂದಿಗೆ ಪ್ರಾರಂಭಿಸುತ್ತಾನೆ. ಇದು ಅವನ ಪತ್ರಿಕೆಗಳಲ್ಲಿ ಸಾಮಾನ್ಯ ಲಕ್ಷಣವಾಗಿದೆ. ಉದಾಹರಣೆಗೆ ರೋಮಾಪುರ 1:8, 1 ಕೊರಿಂಥ 1:4, ಫಿಲಿಪ್ಪಿ 1:3. ಈ ಅಭ್ಯಾಸವು ಕ್ರೈಸ್ತ ಜೀವನದಲ್ಲಿ ಕೃತಜ್ಞತೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ. ದೇವರೊಂದಿಗಿನ ವೈಯಕ್ತಿಕ ಸಂಬಂಧವನ್ನು ಒತ್ತಿ ಹೇಳುತ್ತದೆ. ನನ್ನ ದೇವರು ಎಂಬ ಬಳಕೆಯು ದೈವಿಕತೆಯೊಂದಿಗೆ ವೈಯಕ್ತಿಕ ಮತ್ತು ನಿಕಟ ಸಂಪರ್ಕವನ್ನು ಸೂಚಿಸುತ್ತದೆ. ದೇವರು ಮತ್ತು ವಿಶ್ವಾಸಿಗಳ ನಡುವಿನ ಒಡಂಬಡಿಕೆಯ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ. ಈ ನುಡಿ ಪತ್ರಿಕೆಯ ಸ್ವರವನ್ನು ಸಹ ಹೊಂದಿಸುತ್ತದೆ. ಪೌಲನು ಫಿಲೆಮೋನನೊಂದಿಗೆ ಹೊಂದಿರುವ ಸಕಾರಾತ್ಮಕ ಮತ್ತು ಪ್ರೀತಿಯ ಸಂಬಂಧವನ್ನು ಎತ್ತಿ ತೋರಿಸುತ್ತದೆ. ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ನಿನ್ನನ್ನು ನೆನಪಿಸಿಕೊಳ್ಳುತ್ತೇನೆ. ಪೌಲನು ತನ್ನ ಪ್ರಾರ್ಥನೆಗಳಲ್ಲಿ ಫಿಲೆಮೋನನನ್ನು ನೆನಪಿಸಿಕೊಳ್ಳುವುದು ಆರಂಭಿಕ ಕ್ರೈಸ್ತರಲ್ಲಿ ಹಂಚಿಕೊಂಡ ಆಳವಾದ ಬಂಧ ಮತ್ತು ಸಹಭಾಗಿತ್ವವನ್ನು ಸೂಚಿಸುತ್ತದೆ. ಎಫೆಸ 1:16 ಮತ್ತು ಕೊಲೊಸ್ಸೆ 1:3ರಂತಹ ಇತರ ವಾಕ್ಯಗಳಲ್ಲಿ ಕಂಡುಬರುವಂತೆ ಈ ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಅಭ್ಯಾಸವು ಕ್ರೈಸ್ತ ಸಮುದಾಯ ಜೀವನದ ಪ್ರಮುಖ ಅಂಶವಾಗಿದೆ. ಇದು ಆರಂಭಿಕ ಸಭೆಯ ಸಾಮುದಾಯಿಕ ಸ್ವರೂಪವನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ವಿಶ್ವಾಸಿಗಳು ಪರಸ್ಪರ ಆತ್ಮಿಕವಾಗಿ ಬೆಂಬಲಿಸಿದರು. ಪ್ರಾರ್ಥನೆಯಲ್ಲಿ ನೆನಪಿಸಿಕೊಳ್ಳುವ ಕ್ರಿಯೆಯು ಫಿಲೆಮೋನನ ಯೋಗಕ್ಷೇಮ ಮತ್ತು ಆತ್ಮಿಕ ಬೆಳವಣಿಗೆಗೆ ನಿರಂತರ ಮತ್ತು ನಿತ್ಯ ಬದ್ಧತೆಯನ್ನು ಸೂಚಿಸುತ್ತದೆ. ಈ ವಾಕ್ಯವು ಕ್ರಿಸ್ತನ ದೇಹದೊಳಗೆ ಸಂಬಂಧಗಳನ್ನು ಕಾಪಾಡಿಕೊಳ್ಳುವಲ್ಲಿ ಮತ್ತು ಬಲಪಡಿಸುವಲ್ಲಿ ಪ್ರಾರ್ಥನೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಧ್ಯಾನಿಸುವ ಪಾತ್ರ. ಪೌಲ ಫಿಲೆಮೋನನಿಗೆ ಪತ್ರಿಕೆಯನ್ನು ಬರೆದ ಅಪೊಸ್ತಲ. ಅವನು ಜೈಲಿನಿಂದ ಬರೆಯುತ್ತಿದ್ದಾನೆ. ಕಷ್ಟಕರ ಸಂದರ್ಭಗಳಲ್ಲಿಯೂ ಸಹ ಸೇವೆಗೆ ಅವರ ಬದ್ಧತೆಯನ್ನು ಪ್ರದರ್ಶಿಸುತ್ತಿದ್ದಾನೆ. ಫಿಲೆಮೋನ ಒಬ್ಬ ಕ್ರೈಸ್ತ ನಾಯಕ ಮತ್ತು ಪತ್ರಿಕೆಯನ್ನು ಸ್ವೀಕರಿಸುವವನು. ಅವನು ತನ್ನ ಪ್ರೀತಿ ಮತ್ತು ನಂಬಿಕೆಗೆ ಹೆಸರುವಾಸಿಯಾಗಿದ್ದಾನೆ ಮತ್ತು ಅವನು ತನ್ನ ಮನೆಯಲ್ಲಿ ಸಭೆಯನ್ನು ಆಯೋಜಿಸುತ್ತಿದ್ದನು. ದೇವರು. ಪೌಲನು ಕೃತಜ್ಞತೆ ಸಲ್ಲಿಸಿದಾತನು. ಪೌಲನ ಜೀವನ ಮತ್ತು ಸೇವೆಯಲ್ಲಿ ದೇವರ ಕೇಂದ್ರೀಯತೆಯನ್ನು ಎತ್ತಿ ತೋರಿಸುತ್ತದೆ. ಪ್ರಾರ್ಥನೆ. ಪೌಲನ ಜೀವನದಲ್ಲಿ ಒಂದು ಮಹತ್ವದ ಅಭ್ಯಾಸ. ದೇವರ ಮೇಲಿನ ಅವನ ಅವಲಂಬನೆ ಮತ್ತು ಇತರರ ಮೇಲಿನ ಅವನ ಅಪೊಸ್ತಲನ ಕಾಳಜಿಯನ್ನು ಪ್ರತಿಬಿಂಬಿಸುತ್ತದೆ. ಕೃತಜ್ಞತಾ ಸ್ತುತಿ. ಕೃತಜ್ಞತೆಯ ಅಭಿವ್ಯಕ್ತ. ಇದು ಪೌಲನ ಪತ್ರಿಕೆಗಳಲ್ಲಿ ಪುನರಾವರ್ತಿತ ವಿಷಯವಾಗಿದೆ. ಇದು ವಿಶ್ವಾಸಿಗಳ ಜೀವನದಲ್ಲಿ ದೇವರ ಕಾರ್ಯಕ್ಕಾಗಿ ಅವನ ಮೆಚ್ಚುಗೆಯನ್ನು ತೋರಿಸುತ್ತದೆ. ಪ್ರಮುಖ ಬೋಧನಾ ಅಂಶಗಳು. ಕೃತಜ್ಞತೆಯ ಮಹತ್ವ. ನಿಮ್ಮ ಜೀವನದಲ್ಲಿ ಇರಿಸಿರುವ ಜನರಿಗೆ ನಿಯಮಿತವಾಗಿ ದೇವರಿಗೆ ಧನ್ಯವಾದ ಹೇಳುವ ಮೂಲಕ ಕೃತಜ್ಞತೆಯ ಹೃದಯವನ್ನು ಬೆಳೆಸಿಕೊಳ್ಳಿರಿ. ಪ್ರಾರ್ಥನೆಯ ಶಕ್ತಿ. ಪ್ರಾರ್ಥನೆಯನ್ನು ಸ್ಥಿರವಾದ ಅಭ್ಯಾಸವನ್ನು ಮಾಡಿರಿ. ಇತರರಿಗಾಗಿ ಮಧ್ಯಸ್ಥಿಕೆ ವಹಿಸುವುದು ಮತ್ತು ಅವರ ಜೀವನದಲ್ಲಿ ದೇವರ ಮಾರ್ಗದರ್ಶನ ಮತ್ತು ಆಶೀರ್ವಾದವನ್ನು ಪಡೆಯುವುದು. ಪ್ರಾರ್ಥನೆಯಲ್ಲಿ ಇತರರನ್ನು ನೆನಪಿಸಿಕೊಳ್ಳುವುದು. ನಿಮ್ಮ ಪ್ರಾರ್ಥನೆಗಳಲ್ಲಿ ಇತರರನ್ನು ನೆನಪಿಸಿಕೊಳ್ಳುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿರಿ. ನಿಮ್ಮ ಆತ್ಮಿಕ ಪ್ರಯಾಣಕ್ಕೆ ಅವರ ಕೊಡುಗೆಗಳನ್ನು ಒಪ್ಪಿಕೊಳ್ಳುವುದು. ಪ್ರೋತ್ಸಾಹದ ಪಾತ್ರ. ಪೌಲನು ಫಿಲೆಮೋನನೊಂದಿಗೆ ಮಾಡುವಂತೆ ಅವರ ನಂಬಿಕೆ ಮತ್ತು ಪ್ರೀತಿಯನ್ನು ಗುರುತಿಸಿ ಇತರರನ್ನು ಪ್ರೋತ್ಸಾಹಿಸಲು ಮತ್ತು ಉನ್ನತೀಕರಿಸಲು ನಿಮ್ಮ ಮಾತುಗಳನ್ನು ಬಳಸಿ. ಪೌಲನ ಮಾದರಿಯನ್ನು ಅನುಸರಿಸಿ ಸವಾಲಿನ ಸಂದರ್ಭಗಳಲ್ಲಿಯೂ ಸಹ ಸಕಾರಾತ್ಮಕ ಮತ್ತು ಕೃತಜ್ಞತಾ ಮನೋಭಾವವನ್ನು ಕಾಪಾಡಿಕೊಳ್ಳಿ. ಹೆಚ್ಚು ಪರಿಣಾಮಕಾರಿಯಾದ ನಂಬಿಕೆ. ಫಿಲೆಮೋನ 1:6-7 ವಾಕ್ಯ.
ಕ್ರಿಸ್ತನಲ್ಲಿ ನಮಗೆ ದೊರಕಿರುವ ಎಲ್ಲಾ ಸುವರಗಳನ್ನು ಕುರಿತು ನೀನು ತಿಳುವಳಿಕೆಯನ್ನು ಹೊಂದುತ್ತಿರುವಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿರುವ ನಿನ್ನ ಅನ್ಯೋನ್ಯತೆಯು ಕ್ರಿಸ್ತನಿಗೆ ಹೆಚ್ಚಾದ ಮಹಿಮೆಯನ್ನು ಉಂಟು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಸಹೋದರನೇ, ನಿನ್ನ ಮೂಲಕ ದೇವಜನರ ಹೃದಯಗಳಿಗೆ ಪ್ರೋತ್ಸಾಹ ಉಂಟಾದುದರಿಂದ ನಿನ್ನ ಪ್ರೀತಿಯ ನಿಮಿತ್ತ ನನಗೆ ಬಹಳ ಸಂತೋಷವು ಆದರಣೆಯೂ ಉಂಟಾದವು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.